ಇದೇ ವರ್ಷ 2025ರ ಆಗಸ್ಟ್ 1ರಿಂದ ಹೊಸ ಯುಪಿಐ ನಿಯಮಗಳು ಜಾರಿಯಾಗಲಿವೆ. ನೀವು ಪೇಟಿಎಂ, ಫೋನ್ಪೇ, ಗೂಗಲ್ ಪೇ ಅಥವಾ ಇತರೆ ಯಾವುದೇ ಯುಪಿಐ ಪ್ಲಾಟ್ಫಾರ್ಮ್ಗಳನ್ನು ನಿಯಮಿತವಾಗಿ ಬಳಸುವ ವ್ಯಕ್ತಿಯಾದರೆ ಈ ಬದಲಾವಣೆಗಳ ಬಗ್ಗೆ ನಿಮಗೆ ತಿಳಿದಿರಬೇಕಾಗುತ್ತೆ. ಯುಪಿಐ ವ್ಯವಸ್ಥೆಯ ಮೇಲ್ವಿಚಾರಣೆಯನ್ನು ವಹಿಸಿರುವ ನ್ಯಾಷನಲ್ ಪೇಮೆಂಟ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಎನ್ಪಿಸಿಐ ಈ ಹೊಸ ಮಿತಿ ನಿಯಮಗಳನ್ನು ಪರಿಚಯಿಸುತ್ತಿದೆ. ವ್ಯವಸ್ಥೆಯ ಮೇಲಿನ ಒತ್ತಡವನ್ನು ಕಡಿಮೆ ಮಾಡುವುದು ಮತ್ತು ಪಾವತಿ ವಿಳಂಬಗಳು ಹಾಗೂ ವಿಫಲ ವಹಿವಾಟುಗಳಂತಹ ಸಮಸ್ಯೆಗಳನ್ನು ತಗ್ಗಿಸುವುದು ಎನ್ಪಿಸಿಐನ ಮೂಲ ಉದ್ದೇಶವಾಗಿದೆ. ಈ ಬದಲಾವಣೆಗಳು ನಿಮ್ಮ ಸ್ಥಳೀಯ ಕಿರಾಣಿ ಅಂಗಡಿಯಲ್ಲಿ, ಶಾಪಿಂಗ್ ಮಾಲ್ಗಳಲ್ಲಿ ಅಥವಾ ನಮ್ಮ ದೈನಂದಿನ ಹಣದ ವ್ಯವಹಾರಗಳಲ್ಲಿ ಪಾವತಿ ಮಾಡುವ ರೀತಿಯ ಮೇಲೆ ಬಹುಶಃ ಪರಿಣಾಮ ಬೀರದಿರಬಹುದು, ಆದರೆ ಶೇಷದ ಪರಿಶೀಲನೆ, ಸ್ಥಿತಿಗತಿಯ ಮಿತಿಗೊಳಿಸುವಿಕೆ ಮುಂತಾದ ನಿಗದಿತ ವ್ಯವಹಾರಗಳ ಮೇಲೆ ಮಿತಿಗಳನ್ನು ವಿಧಿಸುತ್ತವೆ. ಎನ್ಪಿಸಿಐ ಹೇಳುವಂತೆ, ಉದ್ದೇಶವೆಂದರೆ ಯುಪಿಐ ಅನ್ನು ಇನ್ನೂ ಸುಗಮವಾಗಿ, ನಂಬಿಕೆಗೆ ಅರ್ಹವಾಗಿ ಮತ್ತು ತುರ್ತು ಅವಧಿಗಳಲ್ಲಿ ಸಮಸ್ಯೆಗಳನ್ನು ಕಡಿಮೆ ಮಾಡುವ ರೀತಿಯಲ್ಲಿ ರೂಪಿಸುವುದು. ಮುಂಬರುವ ಯುಪಿಐ ನಿಯಮಗಳ ಬಗ್ಗೆ ನಿಮಗೆ ತಿಳಿದಿರಬೇಕಾದ ಎಲ್ಲವನ್ನೂ ಈ ದಿನ ನಮ್ಮ ವಿಡಿಯೋದಲ್ಲಿ ನೋಡೋಣ. ಮೊದಲನೆಯದಾಗಿ ಯುಪಿಐ ವಹಿವಾಟು ಸ್ಥಿತಿಗೆ ಮಿತಿ. ಯಾವುದೇ ಪಾವತಿ ಹೋಲ್ಡ್ ಆಗಿದೆಯಾದರೂ ಅಥವಾ ವಿಫಲಗೊಂಡಿದೆಯಾದರೂ ಅದರ ಸ್ಥಿತಿಯನ್ನು ಒಂದು ದಿನಕ್ಕೆ ಗರಿಷ್ಠ 3 ಬಾರಿ ಮಾತ್ರ ಪರಿಶೀಲಿಸಲು ಅವಕಾಶವಿದೆ. ಆದರೆ ಪ್ರತಿಯೊಂದು ಪರಿಶೀಲನೆಗೂ ಕನಿಷ್ಠ 90 ಸೆಕೆಂಡುಗಳ ಅಂತರ ಇರಬೇಕು. ಈ ಬದಲಾವಣೆಗಳಿಂದ ಸರ್ವರ್ಗಳ ಮೇಲೆ ಒತ್ತಡ ಕಡಿಮೆಯಾಗುತ್ತಿದ್ದು, ಪಾವತಿಗಳು ತಡವಾಗದೆ ಅಥವಾ ತಡೆದುಕೊಳ್ಳದೆ ವೇಗವಾಗಿ ಪ್ರಕ್ರಿಯೆಯಾಗುವ ಸಾಧ್ಯತೆ ಹೆಚ್ಚಾಗುತ್ತದೆ. ಎರಡನೆಯದಾಗಿ ಆಟೋಪೇ ಪಾವತಿಗಳಿಗೆ ಹೊಸ ನಿಯಮ ಜಾರಿಯಾಗಲಿದೆ. ಆಟೋ ಡೆಬಿಟ್ಗಳು ಅಂದರೆ ಪ್ರತಿ ಮಾಸವೂ ಒಂದು ನಿಶ್ಚಿತ ದಿನಾಂಕದಲ್ಲಿ ಕಟ್ ಆಗುವ ಬಿಲ್ಲು ಪಾವತಿಗಳು ಇನ್ನು ಮುಂದೆ ನಿರ್ದಿಷ್ಟ ಸಮಯಗಳಲ್ಲಿ ಮಾತ್ರ ಪ್ರಕ್ರಿಯೆಯಾಗುತ್ತವೆ. ಇವು ಬೆಳಿಗ್ಗೆ 10 ಗಂಟೆಗೆ ಮೊದಲು ಅಥವಾ ಮಧ್ಯಾಹ್ನ 1 ಗಂಟೆಯಿಂದ ಸಂಜೆ 5 ಗಂಟೆಯ ನಡುವಿನ ಸಮಯದಲ್ಲಿಯೇ ಜರುಗುತ್ತವೆ. ಲಿಂಕ್ ಮಾಡಲಾದ ಖಾತೆಗಳ ಮಾಹಿತಿ. ನಿಮ್ಮ ಮೊಬೈಲ್ ಸಂಖ್ಯೆಗೆ ಯಾವ ಬ್ಯಾಂಕ್ ಖಾತೆಗಳು ಲಿಂಕ್ ಆಗಿವೆ ಎಂಬುದನ್ನು ಪರಿಶೀಲಿಸಲು ದಿನಕ್ಕೆ ಕೇವಲ 25 ಬಾರಿ ಮಾತ್ರ ಪರಿಶೀಲನೆಗೆ ಅವಕಾಶ ನೀಡಲಾಗಿದೆ. ನಾಲ್ಕನೆಯದಾಗಿ ಬ್ಯಾಲೆನ್ಸ್ ಚೆಕಿಂಗ್ ಮಿತಿ. ಇನ್ನೆಲ್ಲ ಯುಪಿಐ ಆಪ್ಸ್ಗಳಲ್ಲಿ ನೀವು ದಿನಕ್ಕೆ ಗರಿಷ್ಠವಾಗಿ 50 ಬಾರಿ ಮಾತ್ರ ಬ್ಯಾಂಕ್ ಬ್ಯಾಲೆನ್ಸ್ ಚೆಕ್ ಮಾಡಬಹುದಾಗಿದೆ. ಈ ನಿಯಮದ ಮೂಲಕ ಪಾವತಿ ವ್ಯವಸ್ಥೆಯ ವೇಗವು ಹೆಚ್ಚಾಗಲಿದೆ. ಹೀಗೆ ಇನ್ನು ಹಲವಾರು ರೀತಿಯಲ್ಲಿ ಗ್ರಾಹಕರಿಗೆ ಅನುಕೂಲವಾಗುವಂತೆ ಸರ್ವರ್ಗಳ ಮೇಲೆ ಒತ್ತಡ ಕಡಿಮೆ ಮಾಡಲು ಯುಪಿಐ ವ್ಯವಹಾರಗಳಲ್ಲಿ ನ್ಯಾಷನಲ್ ಪೇಮೆಂಟ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾದಿಂದ ಹೊಸ ನಿಯಮ ಆಗಸ್ಟ್ 1ರಿಂದ ಜಾರಿಯಾಗುತ್ತಿದ್ದು, ಮುಂದಿನ ಬದಲಾವಣೆಗಳನ್ನು ನಮ್ಮ ಮುಂದಿನ ವಿಡಿಯೋದಲ್ಲಿ ನೋಡೋಣ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡುವ ಮೂಲಕ ಪ್ರೋತ್ಸಾಹ ಕೊಡಿ. ಧನ್ಯವಾದಗಳು.